ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗುರುವಾರ ನಾಪತ್ತೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾರೆ. ಮಹಿಳೆ ಪತ್ತೆ ಬಗ್ಗೆ ಕನ್ಫರ್ಮ್ ಮಾಡಿದೆ ಪೊಲೀಸ್ ಮೂಲಗಳು. ಮಹಿಳೆಯ ಉಡುಪು ಹಾಗೂ ಬ್ಯಾಗ್ ಪತ್ತೆಯಿಂದ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಆದರೆ ಇದೀಗ ಮಹಿಳೆ ಜೀವಂತ ಇರೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಪೊಲೀಸರು. ಕುಣಿಗಲ್ನ ಬಿದನಗೆರೆ ಬಳಿ ಮಹಿಳೆ ಪತ್ತೆಯಾಗಿದ್ದಾರೆ. ಮಹಿಳೆಯನ್ನ ಪತ್ತೆ ಹಚ್ಚಿ ಹಾಸನಕ್ಕೆ ಕರೆದೊಯ್ದಿದ್ದಾರೆ ಪೊಲೀಸರು. ಕಡೆಗೂ ಸುಖಾಂತ್ಯ ಕಂಡಿದೆ. ಮಹಿಳೆ ನಾಪತ್ತೆ ಪ್ರಕರಣ, ಈ ಒಂದು ಪ್ರಕರಣ ಏನಿತ್ತು ಸಾಕಷ್ಟು ಅಂದರೆ ಪೊಲೀಸ್ ಇಲಾಖೆಯ ದಿಕ್ಕೆಡಿಸಿತ್ತು. ಆದರೆ ಇದೀಗ ಮಹಿಳೆ ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಹಾಸನಕ್ಕೆ ಮದುವೆಗೆ ಬಂದಿದ್ದ ಮಹಿಳೆ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಸಂಪೂರ್ಣ ಉಡುಪು ಕೂಡ ಪತ್ತೆಯಾಗಿತ್ತು. ಮಹಿಳೆಯ ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿತ್ತು. ಇದಷ್ಟೇ ಅಲ್ಲದೆ ಮಹಿಳೆಯ ಬಳಿ ಸುಮಾರು 30 ಲಕ್ಷ ಚಿನ್ನಾಭರಣ ಇತ್ತು ಎನ್ನಲಾಗಿತ್ತು. ಒಡವೆ ಸಮೇತ ಮಹಿಳೆ ನಾಪತ್ತೆಯಾಗಿದ್ರು. ಹೀಗಾಗಿ ಮಹಿಳೆ ಮೇಲಿದ್ದ ಒಡವೆಗಾಗಿ ಯಾರಾದರೂ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಆರೋಪ ಕೂಡ ಕೇಳಿ ಬಂದಿತ್ತು. ಆದರೆ ಇದೀಗ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ. ಮಹಿಳೆ ಪತ್ತೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ. ಪ್ರತಾಪ್, ಇನ್ನು ಹೇಗೆ ಪತ್ತೆ ಹಚ್ಚಿದ್ರು ಈಕೆಯನ್ನ ಅಂತ? ಪ್ರತಾಪ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರತಾಪ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಸಿಂಚನ ಕೇಳಿಸ್ತಿದೆ. ಎಸ್, ಹೇಗೆ ಪತ್ತೆ ಹಚ್ಚಿದ್ರು ಈ ಮಹಿಳೆಯನ್ನ ಅಂತ? ಸಿಂಚನ ಏನಂದ್ರೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಒಂದು ಘಟನೆ ಇದೆ. ಏನಂತಂದ್ರೆ ಒಂದು ಅತ್ಯಾಚಾರ ಆಗಿ ಕೊಲೆ ಆಗಿರ್ಬೋದು ಒಡವೆಗೋಸ್ಕರ ಅಂತ ಹೇಳಿ ಆಕೆಯ ಮೈ ಮೇಲಿದ್ದಂತಹ ಒಡವೆ ಎಲ್ಲವನ್ನು ಕೂಡ ಅಲ್ಲಿ ಇರ್ಲಿಲ್ಲ. ಜೊತೆಗೆ ಆಕೆಯ ಬಟ್ಟೆ ಸೇರಿದಂತೆ ಎಲ್ಲ ವಸ್ತುಗಳನ್ನ ಒಂದು ಕೆರೆಯ ಬಳಿ ಬಿಸಾಕಿ ಬೇರೆ ಕಡೆ ಹೋಗುವಂತ ಒಂದು ಪ್ಲಾನ್ ಇದಾಗಿತ್ತು ಅನ್ನೋದು ಹೇಳಿ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಮಹಿಳೆಯ ಒಳ ಉಡುಪಿನಿಂದ ಹಿಡಿದು ಎಲ್ಲವೂ ಕೂಡ ಆ ಕೆರೆ ಮುಂಭಾಗ ಬಿದ್ದಿತ್ತು. ಇದು ಒಡವೆಗಾಗಿ ಅತ್ಯಾಚಾರ ಆಗಿ ಕೊಲೆ ಆಗಿರ್ಬೋದು ಅಂತ ಹೇಳಿ ನಿನ್ನೆ ಸಾಕಷ್ಟು ಕಳೆದ 2 ದಿನಗಳಿಂದನೂ ಕೂಡ ಆ ಪೊಲೀಸ್ನವರು ಅಗ್ನಿಶಾಮಕ ದಳ ಸ್ಥಳಕ್ಕೆ SP ಭೇಟಿ ಮಾಡಿ ಆ ಸುಕೋ ಟೀಮ್ ಇರ್ಬೋದು, ಹೀಗೆ ನಿನ್ನೆ ಇಡೀ ದಿನ ಪೊಲೀಸರು ಶ್ರಮ ಪಟ್ಟಿದ್ದಾರೆ. ಡ್ರೋನ್ ಟೀಮ್ ನ ಕರ್ಸ್ಕೊಬಂದು ಇಡೀ ಆ ಕೆರೆಯ ಸುತ್ತಮುತ್ತ ಎಲ್ಲವೂ ಕೂಡ ಹುಡುಕ್ಲಾಗಿತ್ತು. ಆದ್ರೆ ಪೊಲೀಸರ ಒಂದು ತನಿಖೆಯಿಂದ ಈಗ ಒಂದು ಸ್ಫೋಟಕ ತಿರುವು ಪಡ್ಕೊಂಡಿರುವಂತದ್ದು. ಆಕೆ ಸತ್ತಿಲ್ಲ, ಬದುಕಿದ್ದಾಳೆ ಅನ್ನೋ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಆಕೆ ಇದು ಮತ್ತೊಬ್ಬ ಗಂಡನನ್ನ ಬಿಟ್ಟು ಮತ್ತೊಬ್ಬ ಪ್ರಿಯಕರನೊಂದಿಗೆ ಓಡಿ ಹೋಗ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು, ಒಂದು ಸ್ಕೆಚ್ ಅನ್ನ ಮಾಡ್ಕೊಂಡಿದ್ಲು. ಆ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾಳೆ. ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಥವಾ ಆಕೆಯ ಕೊಲೆ ಆಗಿರ್ಬೋದು ಒಡವೆಗೋಸ್ಕರ ಅಂತ ಹೇಳಿ ಬೇರೆಯವರು ನಂಬ್ಲಿ ಅನ್ನೋ ಕಾರಣಕ್ಕೋಸ್ಕರ ಆಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಅನ್ನೋದೀಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಒಂದ್ ಕಡೆ 2 ಟೀಮ್ ಆಗಿ ಪೊಲೀಸ್ನವರು ಒಂದು ತನಿಖೆಯನ್ನ ಆರಂಭಗೊಳಿಸಿದ್ರು. ಒಂದ್ ಕಡೆ ಆಕೆ ಸತ್ತಿರ್ಲಬಹುದು, ಆಕೆ ಮೃತದೇಹವನ್ನ ಹುಡುಕ್ಬೇಕು ಅಂತ ಹೇಳಿ ಹಾಸನ ತಾಲೂಕಿನ ಕಲ್ಕೆರೆ ಸಮೀಪ ಏನ್ ಕೆರೆ ಇದೆ ಆ ಕೆರೆ ಸುತ್ತಮುತ್ತ ಒಂದು ಟೀಮ್ ಹುಡುಕ್ತಾ ಇತ್ತು. ಮತ್ತೊಂದು ಟೀಮ್ ಪೊಲೀಸ್ನವ್ರು ಏನ್ ಮಾಡಿದ್ರು, ಆಕೆಯ ಫೋನ್ ಕಾಲ್ ಏನ್ ಲಿಸ್ಟ್ ಏನಿತ್ತು ಅದನ್ನ ತೆಗೆದುಕೊಂಡು ಆಕೆಯ ನೆಟ್ವರ್ಕ್ ಏನಿದೆ ಆ ನೆಟ್ವರ್ಕ್ ಅನ್ನ ಟ್ರ್ಯಾಕ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಆಕೆ ತಾನು ಆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮೊಬೈಲ್ ಅನ್ನ ತೆಗೆದುಕೊಂಡು ಆ ಪ್ರಿಯಕರನೊಂದಿಗೆ ಹೋಗಿದ್ಲು. ಜೊತೆಗೆ ಆಕೆಯ ಕಾಲ್ ಲಿಸ್ಟ್ ನಲ್ಲಿ ಸಾಕಷ್ಟು ಬಾರಿ ಡೇವಿಡ್ ಎಂಬಾತ ಏನಿದ್ದಾನೆ ಕುಣಿಗಲ್ನಿರುವಂತಹ ಡೇವಿಡ್ ಏನೊಂದು ಖಾಸಗಿ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾನೆ. ಆ ಡೇವಿಡ್ ನ ಜೊತೆಗೆ ಸಾಕಷ್ಟು ಕಾಂಟ್ಯಾಕ್ಟ್ ಗಳಿತ್ತು, ಸಾಕಷ್ಟು ಮಾತುಕತೆಗಳು ನಡೆದಿತ್ತು. ಆ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಆ ಡೇವಿಡ್ ನನ್ನ ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕೋಸ್ಕರ, ಪತ್ತೆ ಹಚ್ಚಿದ್ರೆ ಆಕೆ ಬಗ್ಗೆ ಕ್ಲೂ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಡೇವಿಡ್ ನ ಮನೆಯ ಬಳಿ ಹೋಗಿರ್ತಾರೆ. ಡೇವಿಡ್ ನ ಮನೆ ಬಳಿ ಹೋದಂತ ಪೊಲೀಸ್ನವ್ರಿಗೆ ಶಾಕ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ಪೊಲೀಸ್ನವರು ಆಕೆ ಸತ್ತಿರಬಹುದು ಅಂತ ಹೇಳಿ ಮೃತದೇಹವನ್ನು ಹುಡುಕ್ತಾ ಇರ್ತಾರೆ. ಆದ್ರೆ ಡೇವಿಡ್ ನ ಮನೆಯಲ್ಲಿ ಪ್ರಿಯಾಂಕಾ ಪ್ರತ್ಯಕ್ಷ ಆಗ್ತಾಳೆ. ಪೊಲೀಸರಿಗೆ ಶಾಕ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕೊನೆಗೂ ಆಕೆಯನ್ನ ಮತ್ತೆ ಆತ ಡೇವಿಡ್ ನನ್ನು ಕೂಡ ಇಬ್ರನ್ನು ಕೂಡ
ವಶಕ್ಕೆ ಪಡೆದುಕೊಂಡು ಅವರು ಈಗ ಬೇಲೂರಿಗೆ ಕರ್ಕೊಂಡು ಬಂದಿರುವಂತದ್ದು. ಹಾಸನ ಗ್ರಾಮಾಂತರ ಪೊಲೀಸರು ಕರ್ಕೊಂಡ್ ಬಂದಿರುವಂತದ್ದು. ಸದ್ಯ ಇಬ್ರು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ಲಾಗ್ತದೆ. ಒಂದು ವಿಚಾರಣೆಯಲ್ಲಿ ಒಂದು ಗೊತ್ತಾಗಿರುವಂತದ್ದು, ಡೇವಿಡ್ ಮತ್ತೆ ಪ್ರಿಯಾಂಕಾ ಏನಿದ್ರೆ, ಈ ಪ್ರಿಯಾಂಕಾ ಇಬ್ರು ಕೂಡ ಗಂಡನಿಗೆ ಗೊತ್ತಾಗ್ದಲೆ ಸಾಕಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರು. ಜೊತೆಗೆ ಈ ಡೇವಿಡ್ ಏನಿದ್ದಾನೆ ಈತ ಬಿಹಾರ ಮೂಲದವನು. ಇಬ್ರು ಕೂಡ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ಲಿಲ್ಲ ಅಂದಿದ್ರೆ ನಿನ್ನೆ ರಾತ್ರಿ ಅವರು ಇಬ್ರು ಕೂಡ ಟ್ರೈನ್ ಅನ್ನ ಹತ್ತಿ ಹೊಸ ಜೀವನವನ್ನ ಆರಂಭಿಸ್ಬೇಕು, ನಾವು ಓಡಿ ಹೋಗಿ ಮದುವೆ ಆಗ್ಬೇಕು, ಹೊಸ ಜೀವನ ಆರಂಭಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿ ಮಾಡಿದ್ವಿ ಅನ್ನೋ ಕಾರಣವನ್ನ ತನಿಖೆಯಲ್ಲಿ ಅವರು ಒಪ್ಕೊಂಡಿರುವಂತದ್ದು. ಸಿಂಚನ. ಪ್ರತಾಪ್, ಇನ್ನು ಈಕೆಯ ಕುಟುಂಬದ ಹಿನ್ನೆಲೆ ಏನು ಅಂತಂದ್ರೆ, ಯಾವಾಗ ಮದ್ವೆ ಆಗಿತ್ತು, ಮಕ್ಳೇನಾದ್ರೂ ಇದ್ರ, ಈ ಬಗ್ಗೆ ಮಾಹಿತಿ ಇದೆಯಾ? ಗಂಡ ಏನ್ ಹೇಳ್ತಾರೆ? ಸಿಂಚನೆ ಅಂದ್ರೆ ನಿನ್ನೆ ಇಡೀ ದಿನ ಅಂದ್ರೆ ಒಂದು ಆಕೆಯದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಡ್ಕೋಡು ಸಮೀಪ ಇರುವಂತದ್ದು. ಆಕೆಯನ್ನ ಕುಣಿಗಲ್ಗೆ ಮದುವೆ ಮಾಡ್ಕೊಟ್ಟಿರ್ತಾರೆ ಕಳೆದ 5 ವರ್ಷದ ಹಿಂದೆ ಅಷ್ಟೇ. 5 ವರ್ಷದ ಹಿಂದೆ ಎಷ್ಟು ಮದುವೆ ಮಾಡ್ಕೊಂಡ ಸಂದರ್ಭದಲ್ಲಿ ಮೊನ್ನೆ ಏನು ಫೆಬ್ರವರಿ 12ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಒಂದು ಮದುವೆ ಇರುತ್ತೆ. ಆ ಮದುವೆಗಾಗಿ ಏನ್ ಸಿಂಚನ ಬಂದಿರ್ತಾಳೆ, ಏನು ಗಂಡನ ಸಂಬಂಧಿಕರ ಜೊತೆ ಆಕೆ ಬಂದಿರ್ತಾಳೆ. ವಾಪಸ್ಸು ಹೋಗುವಾಗ ನಾನು ಅಮ್ಮನ ಮನೆಗೆ ಹೋಗಿ ಬರ್ತೇನೆ, ನೀವು ಹೋಗಿರಿ ಅಂತೇಳಿ ಜೊತೆಲಿದ್ದವರೆಲ್ಲರನ್ನು ಕೂಡ ಕಳ್ಸಿಕೊಟ್ಟಿರ್ತಾಳೆ. ಕಳ್ಸಿಕೊಟ್ಟ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹೋದಾಗ ಒಂದು ಆಲ್ರೆಡಿ ಅವ್ರ ತಲೆಯಲ್ಲಿ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿರ್ತಾರೆ, ನಾವು ಇದೇ ತರ ಮಾಡ್ಬೇಕು ಅಂತ ಹೇಳಿ. ಅವರನ್ನ ಮುಂದೆ ಕಳಿಸಿ ಹಿಂದೆ ಒಂದಷ್ಟು 1 hour 2 hour ಬಸ್ ಸ್ಟ್ಯಾಂಡ್ ನಲ್ಲಿ ವೇಟ್ ಮಾಡಿ ಡೇವಿಡ್ ನ ಜೊತೆಗೆ ಸಂಪರ್ಕ ಮಾಡಿ ಆಕೆ ಸರಿಸುಮಾರು 7 ಗಂಟೆ ಸುಮಾರಿಗೆ ಏನು ಆಕೆ ಮದುವೆಗಾಗಿ ಮನೆಯಲ್ಲಿದ್ದಂತೆ ಎಲ್ಲ ಒಡವೆಗಳನ್ನ ಹಾಕೊಂಡ್ ಬಂದಿರ್ತಾಳೆ. ಹಾಕೊಂಡ್ ಬಂದು ಬೇಲೂರಿನಲ್ಲಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂತಾಳೆ. ಸಂಬಂಧಿಕರಿಗೆ ಅಲ್ಲಿ ಗಾಬರಿ ಆಗುತ್ತೆ. ಸಂಬಂಧಿಕರು ಪೊಲೀಸ್ನವ್ರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಅದಾದ ಬಳಿಕ ಆಕೆಯ ID ಕಾರ್ಡ್ ಕೂಡ ರಸ್ತೆಯಲ್ಲಿ ಬಿಸಾಕಿ ಹೋಗಿರ್ತಾಳೆ. ಯಾಕಂದ್ರೆ ಈಕೆಯಲ್ಲಿ ಈ ಕೆರೆಯಲ್ಲೇ ಬಿದ್ದು ಸಾವನ್ನಪ್ಪಿರ್ಬೋದು ಅಂತ ಹೇಳಿ ಕೆರೆಯ ಮುಂಭಾಗ ರಸ್ತೆಯಲ್ಲಿ ID ಕಾರ್ಡ್ ಅನ್ನು ಕೂಡ ಬಿಸಾಕಿ ಹೋಗಿರ್ತಾರೆ. ಇದೆಲ್ಲವೂ ಕೂಡ ಆ ಪ್ಲಾನ್ ಅಂತೆ ID ಕಾರ್ಡು ದಾರಿಲಿ ಹೋಗ್ತಿದ್ದಂತವ್ರಿಗೆ ಸಿಗುತ್ತೆ. ಅವರು ಆ ID ಕಾರ್ಡ್ ನ ಹಿಂಭಾಗ ಏನು ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ನ ಹಿಂಭಾಗ ಗಂಡನ ಫೋನ್ ನಂಬರ್ ಕೂಡ ಬರೆದಿರ್ತಾಳೆ. ಯಾಕೆಂತ ಹೇಳಿದ್ರೆ ಯಾರು ಕೂಡ ಆ ರೀತಿ ಮಾಡಿ ಆಧಾರ್ ಕಾರ್ಡ್ ಬಿಸಾಕ ಹೋಗಿದ್ರೆ ಗಂಡನ ನಂಬರ್ಗಳನ್ನ ಯಾರು ಕೂಡ ಮೆನ್ಷನ್ ಮಾಡಿದ್ರೆ ಗಂಡನಿಗೆ ಗೊತ್ತಾಗ್ಲೇಬೇಕು ಅನ್ನೋ ಉದ್ದೇಶದಿಂದ ಆಕೆ ID ಕಾರ್ಡ್ ನ ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಗಂಡನ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾಳೆ. ಅದೇ ತರ ಗಂಡನಿಗೆ ದಾರಿಯಲ್ಲಿ ಹೋಗ್ತಿದ್ದಂತವ್ರೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ತಾರೆ. ಎಲ್ರು ಕೂಡ ಏನು ಪೊಲೀಸರ ಆದಿಯಾಗಿ ಎಲ್ರು ಕೂಡ ಸ್ಥಳಕ್ಕೆ ಬಂದು ನಿನ್ನೆ ಇಡೀ ದಿನ ಉತ್ಕಟವನ್ನ ಮಾಡಿರ್ತಾರೆ. ಆದ್ರೆ ಅವರಿಗೆ ಒಂದು ಡೌಟ್ ಇರುತ್ತೆ ಅಂತ ಹೇಳಿದ್ರೆ, ಮದುವೆಗಾಗಿ ಬಂದಿದ್ದಾಳೆ, ಮೈ ಮೇಲೆ ಒಡವೆಗಳಿಲ್ಲ. ಇದು 20 ಲಕ್ಷ ಮೌಲ್ಯದ ಒಡವೆ ಇತ್ತು. ಯಾರೋ ಕಿಡಿಗೇಡಿಗಳು, ಕಳ್ಳರು, ದರೋಡೆಕೋರು ಈಕೆಯನ್ನ ಒಡವೆಗೋಸ್ಕರವಾಗಿ ಏನು ಕೊಲೆ ಮಾಡಿರ್ಬೋದು ಅಂತ ಹೇಳಿ ನಿನ್ನೆ ಅವ್ರ ಸಂಬಂಧಿಕರು ಕೂಡ ಸ್ವತಃ ಗಂಡ ಕೂಡ ಆರೋಪವನ್ನ ಮಾಡಿದ್ರು. ನನಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ, ಆದ್ರೆ ಒಡವೆ ಹಿನ್ನೆಲೆಯಲ್ಲಿ ಒಡವೆಗಾಗಿ ಯಾರೋ ಕಳ್ತನ ಮಾಡ್ಕೊಂಡು ಆಕೆಯನ್ನ ಕೊಲೆ ಮಾಡಿ ಹೋಗಿರ್ಬೋದು, ನಮ್ಗೆ ನ್ಯಾಯ ಒದಗಿಸ್ಕೊಡಿ ಅಂತ ಸ್ವತಃ ಗಂಡ ಮತ್ತೆ ಅವ್ರ ಸಂಬಂಧಿಕರು ಎಲ್ಲರೂ ಕೂಡ ಹೇಳಿದ್ರು. ಒಟ್ನಲ್ಲಿ ಈ ತರ ತಿರುವು ಪಡ್ಕೊಳುತ್ತೆ ಅಂತ ಹೇಳಿ ಅವ್ರ ಗಂಡ ಮತ್ತೆ ಅವ್ರ ಸಂಬಂಧಿಕರು ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಶಿಕ್ಷಣ. ಓಕೆ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.